ಹಲೋ ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ತುಂಬಾ ಒಳ್ಳೆ ನ್ಯೂಸು, ಗುಡ್ ನ್ಯೂಸ್ ಇದೆ ನಿಮಗೋಸ್ಕರ. ಏನಂತಂದ್ರೆ KPSC ಇಂದಾನೆ ರಿಲೀಸ್ ಮಾಡಿರೋದು ಏನಂತಂದ್ರೆ ಯಾವ್ಯಾವ ನೋಟಿಫಿಕೇಶನ್ ಬರೋದಿದೆ, ಯಾವಾಗ ಅಂದ್ರೆ ಎಷ್ಟು ಪೋಸ್ಟ್ ಬರೋದಿದೆ, ಅದ್ರದ್ದು ಏನಂತಂದ್ರೆ ಅಪ್ಡೇಟ್ ಏನಿದೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಈ ವರ್ಷ 2024 ಅಲ್ಲಿ ತುಂಬಾ ನೋಟಿಫಿಕೇಶನ್ಸ್ ಆಗೋದಿದೆ, ಅದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸೊ ದ್ಯಾಟ್ ನಿಮಗೆ ಎಲ್ಲ ಅರ್ಥ ಆಗಲಿ. JE ಪೋಸ್ಟ್ ತುಂಬಾ ಇದೆ, AE JE ಪೋಸ್ಟ್ ಜಾಸ್ತಿ ಇದೆ, ಆಯ್ತಾ. ಸೊ JE ಅವರಿಗೆ ಒಂದು 2024 ಅಲ್ಲಿ ಒಳ್ಳೆ ಅಪಾರ್ಚುನಿಟೀಸ್ ಬರ್ತಾ ಇದೆ, AEಗೂ ಇದೆ, AEನೂ ಬರ್ತಾ ಇದೆ, ಆಯ್ತಾ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈಗ ಆಲ್ರೆಡಿ KPSC ಅಲ್ಲಿ ಏನಂತಂದ್ರೆ ಅದ್ರ KPSC ಹತ್ರ ಪ್ರಪೋಸಲ್ ಬಂದಿರೋದು ಮತ್ತೆ ಏನೇನ್ ಪ್ರೋಸೆಸ್ ಇದೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ರೈಟ್, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಸಿವಿಲ್ ವಿತ್ ಸುಧೀರ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ, ಫಸ್ಟು ಏನಂತಂದ್ರೆ ಇದು ನಿನ್ನೆ ಬಂದಿರೋದು 1/1/2024 ಇದು ಬಂದಿರೋದು. ನೀವು ನೋಡ್ಬೋದು, ಇದು KPSC ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ, ನೀವು ನೋಡ್ಕೋಬಹುದು. ಈಗ ನಮ್ಮ ಪಾಯಿಂಟ್ ಆಫ್ ವ್ಯೂ ನೋಡಿ, ನಾನು ಸಿವಿಲು, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಈ 3 ಬ್ರಾಂಚ್ ಬಗ್ಗೆ ಏನಂತಂದ್ರೆ ಯಾವ್ಯಾವ ಜಾಬ್ಸ್ ಇದೆ ಅದು ಇವತ್ತು ಹೇಳ್ಕೊಡ್ತೀನಿ. ರೈಟ್, ಆಯ್ತಾ. 3ಕ್ಕೆ ಫಸ್ಟು ಪೌರಾಡಳಿತ ನಿರ್ದೇಶನದಲ್ಲಿ ಪರಿಸರ ಅಭಿಯಂತರು ಅಂತ ಇದೆ, ಎನ್ವೈರ್ಮೆಂಟಲ್ ಇಂಜಿನಿಯರ್, ಆಯ್ತಾ. ಸೊ ಅದರಲ್ಲಿ HKಗೆ 4 ಪೋಸ್ಟ್ ಇದೆ. ರೈಟ್, ಸೊ ಇದು ಪ್ರಪೋಸಲ್ ಏನಾಗಿದೆ ಅಂದ್ರೆ ನೇಮಕಾತಿ ವಿಧಾನವನ್ನು ತಪ್ಪಾಗಿ ನಮೂದಿಸಿದ್ದಾರೆ. ಸೊ ನಿಯಮಾನುಸಾರ ಸರಿಪಡಿಸುವಂತೆ ಇಲಾಖೆಗೆ ಕೋರಲಾಗಿದೆ. ಅಂದ್ರೆ ಆಲ್ರೆಡಿ ಪ್ರಪೋಸಲ್ ಬಂದಿದೆ, ಮತ್ತೆ ಏನೋ ಅದರಲ್ಲಿ ಮಿಸ್ಟೇಕ್ ಆಗಿತ್ತು, ಅದನ್ನ ರಿಟರ್ನ್ ಕಳಿಸಿದ್ದಾರೆ ಡಿಪಾರ್ಟ್ಮೆಂಟ್ಗೆ. ಸೊ ಈ ನೋಟಿಫಿಕೇಶನ್ ಆಗೋ ಚಾನ್ಸಸ್ ತುಂಬಾ ಇದೆ, ಆಯ್ತಾ. ಸೊ ಇದನ್ನ ಎಲ್ಲರೂ ಒಂದು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಇಂಪಾರ್ಟೆಂಟು ಎಲ್ಲರಿಗೂ ಗೊತ್ತಿರೋದು WRD. ಸೊ ಅದರಲ್ಲಿ ಏನಂತಂದ್ರೆ ಸಹಾಯಕ ಇಂಜಿನಿಯರ್ ಸಿವಿಲ್ AE ಬಂದ್ಬಿಟ್ಟು 90 ಪೋಸ್ಟ್ ಇದೆ. ಇದನ್ನ ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳಿದ್ರು, ಬಟ್ ಯಾವುದೇ ತರದ್ ಇನ್ನೂ ಇನ್ಕ್ರೀಸ್ ಆಗಿಲ್ಲ. ಏನಿದೆ ಅದನ್ನ ಆಮೇಲೆ ಆಡ್ ಮಾಡ್ಕೋಬಹುದು, ಬಟ್ 90 ಪೋಸ್ಟ್ ಅಂತೂ ಖಚಿತವಾಗಿದೆ ಅದು. ಆಮೇಲೆ ಮೆಕ್ಯಾನಿಕಲ್ 10 ಪೋಸ್ಟ್ ಇದೆ, ಗ್ರೂಪ್ B ಪೋಸ್ಟ್ ಇದು. ಸೊ ಇದು ನೋಡಿ, ಕರಡು ಅಧಿಸೂಚನೆಯನ್ನು ಸಿದ್ಧಪಡಿಸಿ ಆಯೋಗದ ಅನುಮೋದನೆ ಕೋರಿ ಕಡತಗಳನ್ನು ರವಾನಿಸಲಾಗಿದೆ. ಅಂದ್ರೆ ಸೊ ಇದು ಫೈನಲ್ ಸ್ಟೇಜ್ ಅಲ್ಲಿ ಇದೆ. ದಿಸ್ ಇಸ್ ಇನ್ ಫೈನಲ್ ಸ್ಟೇಜ್. ಸೊ ಇದು ತುಂಬಾ ಬೇಗ ನೋಟಿಫಿಕೇಶನ್ ಆಗುತ್ತೆ. ಎಕ್ಸಾಕ್ಟ್ ಟೈಮ್ ಡೇಟ್ ಯಾರು ಹೇಳಕ್ ಆಗೋದಿಲ್ಲ, ಆದ್ರೂ ನೋಡೋಣ ಏನಾಗುತ್ತೆ ಅಂತ. ನೋಡಿ, ಇಲ್ಲೊಂದಿದೆ, ಅಂತರ್ಜಲ ನಿರ್ದೇಶನಾಲಯ ಭೂ ವಿಜ್ಞಾನಿಗಳು ಅಂತ ಇದೆ, ಬಟ್ ಅದು 18 ಪೋಸ್ಟ್ ಇದೆ. ರೈಟ್, ಸೊ ಅದ್ರದ್ದು ಕ್ವಾಲಿಫಿಕೇಶನ್ ಏನಿದೆ ಅದ್ರ ಮೇಲೆ ಆಮೇಲೆ ನೋಡೋಣ ಅದು. ಬಟ್ ಅದನ್ನು ಒಂದು ಚಾನ್ಸ್ ಸಿಗ್ಬೋದು ಅಂತ ಹೇಳ್ತಾ ಇದ್ದೀನಿ, ಬಿಕಾಸ್ ನಾವು ಆಸ್ ಅ ಒಂದು ಜಿಯೋಲಜಿ ಸಬ್ಜೆಕ್ಟ್ ಓದಿರ್ತೀವಲ್ಲ, ನಮಗೆ ಚಾನ್ಸ್ ಕೊಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಇದೊಂದು ಚಾನ್ಸ್ ಎಲ್ಲರಿಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಏನಂತಂದ್ರೆ ಇಲ್ಲಿದೆ BBMP, ಆಯ್ತಾ, 7ನೇ ನಂಬರು. ರೈಟ್, ಇಲ್ಲಿ ನಾನು ಹೇಳ್ತಾ ಇರೋದು 7ನೇ ನಂಬರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸಹಾಯಕ ಇಂಜಿನಿಯರ್ ಸಿವಿಲ್. 92 ಪೋಸ್ಟ್ ಬಂದ್ಬಿಟ್ಟು RPC ಇದೆ, 8 ಪೋಸ್ಟ್ ಬಂದ್ಬಿಟ್ಟು HK ಇದೆ, ಟೋಟಲ್ 100 ಪೋಸ್ಟ್ ಇದೆ. ರೈಟ್, ಸೊ ಇಲ್ಲಿ ನೋಡಿ ಏನ್ ಹೇಳ್ತಾ ಇರೋದು, ಮೀಸಲಾತಿ ವರ್ಗೀಕರಣ ಮತ್ತು ವಿದ್ಯಾರ್ಥಿ ವಿವರಗಳನ್ನು ಸರಿಪಡಿಸಿ ನೀಡುವಂತೆ ಇಲಾಖೆಗೆ ಕೋರಿದೆ. ಅಂದ್ರೆ ಕ್ವಾಲಿಫಿಕೇಶನ್ ಮತ್ತೆ ಮೀಸಲಾತಿ ಇವೆರಡರದ್ದು ಪ್ರಾಬ್ಲಮ್ ನಡೀತಾ ಇದೆ. ಅದು ಆಲ್ರೆಡಿ ಮತ್ತೆ ರಿಟರ್ನ್ ಡಿಪಾರ್ಟ್ಮೆಂಟ್ ಹೋಗಿದೆ. ಡಿಪಾರ್ಟ್ಮೆಂಟ್ ಫೈನಲ್ ಬಂದ ಮೇಲೆ ನೋಟಿಫಿಕೇಶನ್ ಆಗುತ್ತೆ, 100% ತುಂಬಾ ಬೇಗ ಆಗುತ್ತೆ. ಹೊಸದೊಂದು ಮತ್ತೊಂದು ಬಂದಿದೆ, ಅದೇ ಪೌರಾಡಳಿತ ನಿರ್ದೇಶನಾಲಯ. ಅದು ಸಹಾಯಕ ಇಂಜಿನಿಯರ್ ಸಿವಿಲ್. ನೋಡಿ, ತುಂಬಾ ಇಂಪಾರ್ಟೆಂಟ್ ಇದೆ, ಎಲ್ಲರಿಗೂ ತಿಳ್ಕೊಳ್ಳಿ. ರೈಟ್, ಸೊ 7 ಪೋಸ್ಟ್ ಇದೆ. ರೈಟ್, 7 ಪೋಸ್ಟ್ ನೋಟಿಫೈ ಮಾಡೋರಿದ್ದಾರೆ. ನೇಮಕಾತಿ ವಿಧಾನವನ್ನು ತಪ್ಪಾಗಿ ನಮೂದಿಸಿದ್ದಾರೆ, ಎಲ್ಲರೂ ಇದೇ ಮಾಡಿದ್ದಾರೆ, ಆಯ್ತಾ. ನೋಡಿ, ಸರಿಪಡಿಸಿ ನೀಡುವಂತೆ ಇಲಾಖೆಗೆ ಕೋರಲಾಗಿದೆ. ರೈಟ್, ನೇಮಕಾತಿ ವಿಧಾನ ಏನಿದೆ ಅದರಲ್ಲಿ ತಪ್ಪಾಗಿದೆ ಅಂತ ಹೇಳ್ತಾ ಇರೋದು. ಸೊ ಏನೋ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಬರೋದಿದೆ, ಪೌರಾಡಳಿತ ನಿರ್ದೇಶನಾಲಯದಲ್ಲಿ AE ಇದೆ ಇದು, ಆಯ್ತಾ. ಸೊ ದೀಸ್ ಆರ್ ಆಲ್ AE ಪೋಸ್ಟ್. ನೆಕ್ಸ್ಟ್ ಪೌರಾಡಳಿತ ನಿರ್ದೇಶನದಲ್ಲಿ ಸಹಾಯಕ ಇಂಜಿನಿಯರ್ ಎಲೆಕ್ಟ್ರಿಕಲ್ ಇದೆ. ನೋಡಿ, 1 ಪೋಸ್ಟ್ ಇದೆ. ರೈಟ್, ಸೊ 1 ಪೋಸ್ಟ್ಗೆ ರಿಕ್ರೂಟ್ಮೆಂಟ್ ಮಾಡೋರು ಇದ್ದಾರೆ. ನೆಕ್ಸ್ಟ್ ಏನಂತಂದ್ರೆ ನೋಡಿ, ನೆಕ್ಸ್ಟ್ ಬರೋದು ನೆಕ್ಸ್ಟ್ ಇಲ್ಲಿದೆ ನೋಡಿ. ರೈಟ್, ವೆರಿ ಇಂಪಾರ್ಟೆಂಟ್, ಜಲಸಂಪನ್ಮೂಲ ಇಲಾಖೆ ಅಂತಂದ್ರೆ ಸೊ WRD ಅಲ್ಲಿ. ರೈಟ್, ಸೊ ಒಂದು ಕಿರಿಯ ಇಂಜಿನಿಯರ್ ಸಿವಿಲ್ ಇದೆ, 270, ಆಯ್ತಾ, 270 ಪೋಸ್ಟ್ ಇದೆ. ಆಮೇಲೆ ಮೆಕ್ಯಾನಿಕಲ್ 30 ಪೋಸ್ಟ್ ಇದೆ. ಸೊ ಟೋಟಲ್ 300 ಪೋಸ್ಟ್ಗೆ ರಿಕ್ರೂಟ್ಮೆಂಟ್ ಮಾಡೋರು ಇದ್ದಾರೆ, ಕಿರಿಯ ಇಂಜಿನಿಯರ್, ಆಯ್ತಾ. ಸೊ ಬಿಕಾಸ್ HK ಆಲ್ರೆಡಿ ಆಗಿದೆ, ಸೊ HK ಇಲ್ಲಿ ಬರೋದಿಲ್ಲ. ಸೊ ಇದ್ರ ನೋಡಿ, ವಿದ್ಯಾರ್ಥಿ ಸಂಬಂಧಿಸಿದಂತೆ 11/4/2023 ರೈಟ್ ಹೊರಡಿಸಿರುವ ಕಾರ್ಯಕಾರಿ ಆದೇಶ ಚಾಲ್ತಿ ಅವಧಿಯಲ್ಲಿ ವಿಸ್ತರಿಸಿ ಪರಿಷ್ಕೃತ ಆದೇಶದೊಂದಿಗೆ ಆಯೋಗದ ಹೊಸ ತಂತ್ರಾಂಶದ ಮೂಲಕ ಪ್ರಸ್ತಾವನೆ ಸಲ್ಲಿಸುವಂತೆ ಹೇಳಿದ್ದಾರೆ ಅಂತ ಹೇಳ್ತಾ ಇರೋದು.
10/10/2023 ಇದ್ರದ್ದು ಅಪ್ಡೇಟ್ ಆಗಿದೆ, ರೈಟ್. ಸೊ ಇದನ್ನು ಏನಂದ್ರೆ ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಇದು ಯಾವೇ ಒಂದು ಕ್ಷಣದಲ್ಲಿ ಇದನ್ನು ರಿಲೀಸ್ ಮಾಡಬಹುದು, ಆಯ್ತಾ. ನೆಕ್ಸ್ಟ್ ಅಂತರ್ಜಲ ನಿರ್ದೇಶನಾಲಯ, ಅದ್ರದ್ದು ಕಿರಿಯ ಇಂಜಿನಿಯರ್ ಬರೋದಿದೆ. ಇದರಲ್ಲಿ ಈಗ ಸಿವಿಲ್ ಇದೆಯಾ, ಮೆಕ್ಯಾನಿಕಲ್ ಇದೆಯಾ, ಎಲೆಕ್ಟ್ರಿಕಲ್ ಇದೆಯಾ ಗೊತ್ತಿಲ್ಲ, ಬಟ್ 6 ಪೋಸ್ಟ್ ಬರೋದಿದೆ ಇದನ್ನು, ರೈಟ್. 6 ಪೋಸ್ಟ್ ಇದೆ. ನೆಕ್ಸ್ಟ್ ನೋಡಿ, ತುಂಬಾ ಇಂಪಾರ್ಟೆಂಟು ನೋಡಿ, ಪೌರಾಡಳಿತ ನಿರ್ದೇಶನಾಲಯ, ಆಯ್ತಾ. ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಏನಿದೆಯಲ್ಲ, ಸೊ ಅದರಲ್ಲಿ ಬರುತ್ತೆ ಇದು ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಏನಿದೆ ನೋಡಿ, ಅದರಲ್ಲಿ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಕಿರಿಯ ಇಂಜಿನಿಯರ್ ಸಿವಿಲ್ ಇದೆ, 8 ಪೋಸ್ಟ್ ಬರೋದಿದೆ, ರೈಟ್. ಪೌರಾಡಳಿತ ನಿರ್ದೇಶನಾಲಯ. ಆಮೇಲೆ ಕಿರಿಯ ಇಂಜಿನಿಯರ್ ಇನ್ನೊಂದಿದೆ, ಪೌರಾಡಳಿತ ನಿರ್ದೇಶನಾಲಯ ಸಿಟಿ ಕಾರ್ಪೊರೇಷನ್ ಅಲ್ಲಿ ಇದೆ, ರೈಟ್. ಸೊ ಇದು ನಾರ್ಮಲ್ ಆಗಿ ಏನಿದೆ, ಇದು ಸಪರೇಟ್ ಆಗಿ BBMP ಹೊರತುಪಡಿಸಿ ಬಿಡೋರಿದ್ದಾರೆ. ಸೊ ಇದು ಬಂದ್ಬಿಟ್ಟು ಕಿರಿಯ ಇಂಜಿನಿಯರ್ ಸಿವಿಲ್ 7 ಪೋಸ್ಟ್ ಇದೆ ನೋಡಿ. ಎಇಗಿಂತ JE ಪೋಸ್ಟ್ ಜಾಸ್ತಿ ಬರೋದಿದೆ, ರೈಟ್. ಈಗ ಎಲ್ಲರೂ JEಗೆ BE ಅವರಿಗೆ ಅಲೋ ಮಾಡಿ ಅಂತ ಅದೊಂದು ಹೊಸದು ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಅದು ಏನಾಗುತ್ತೆ ನಮ್ಮ ಕೈಯಲ್ಲಿ, ಯಾರ ಕೈಯಲ್ಲಿ ಇಲ್ಲ, ರೈಟ್. ಸೊ ಎಲ್ಲರೂ ಕಾದ್ಬಿಟ್ಟು ನೋಡಬೇಕು ಏನಾಗುತ್ತೆ ಅಂತ, ರೈಟ್. ಇದಂತೂ ಗೊತ್ತಾಯ್ತು. ನೆಕ್ಸ್ಟ್ ಪೌರಾಡಳಿತ ನಿರ್ದೇಶ ಸಿಟಿ ಕಾರ್ಪೊರೇಷನ್ ಕಿರಿಯ ಇಂಜಿನಿಯರ್ ಎಲೆಕ್ಟ್ರಿಕಲ್ ನೋಡಿ, ರೈಟ್. ಎಲೆಕ್ಟ್ರಿಕಲ್ 1 ಪೋಸ್ಟ್ ಇದೆ, 1 ಪೋಸ್ಟ್ ಬರೋದಿದೆ, ರೈಟ್. ಪರಿಶೀಲಿಸಲಾಗುತ್ತಿದೆ ಅಂತ ಹೇಳ್ತಾ ಇರೋದು, ರೈಟ್. ಇದು ಪರಿಶೀಲಿಸಲಾಗುತ್ತಿದೆ, ಇದನ್ನು ಪರಿಶೀಲಿಸಲಾಗುತ್ತಿದೆ ಅಂದ್ರೆ ಅಂಡರ್ ಪ್ರಾಸೆಸ್ ಇದೆ. ಇದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಬರುತ್ತೆ, ಆಯ್ತು. ಈ ವರ್ಷ ಬರುತ್ತೆ. ನೆಕ್ಸ್ಟ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP ಅಲ್ಲಿ ಕಿರಿಯ ಇಂಜಿನಿಯರ್ ಸಿವಿಲ್, ವೆರಿ ಗುಡ್ ಅಪಾರ್ಚುನಿಟಿ. 46 ಇದಕ್ಕೆ 4 ಪೋಸ್ಟ್ ಇದೆ, ಟೋಟಲ್ 50 ಪೋಸ್ಟ್ ಇದೆ JE, ಆಯ್ತಾ. 50 ಪೋಸ್ಟ್ ಇದೆ JEಗೆ. ಆಮೇಲೆ ನೋಡಿ, ಮೇನು ಇಲ್ಲಿ ಕೆಳಗಡೆ ಇದೆ, ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು, ಅದು 7 ಪೋಸ್ಟ್ ಇದೆ. ಆಮೇಲೆ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು 14 ಇದೆ. ಸೊ ಅಟ್ ಲೀಸ್ಟ್ ಇದಕ್ಕೆ ಎನಿ ಡಿಗ್ರಿ ಅಲೋ ಮಾಡಿದ್ರೆ ನೀವು ಇದರಲ್ಲಿ ಬರೀಬಹುದು, ಆಯ್ತಾ. ನೆಕ್ಸ್ಟ್ ಇನ್ನೊಂದು ನಮ್ದು ಇಂಪಾರ್ಟೆಂಟು AEE PWD AEE ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇದು 5/3/2020 ಇಲಾಖೆಯಿಂದ ಪ್ರಸ್ತಾವನೆ ಬಂದಿದೆ ನೋಡಿ, 5/3/2022. ಸೊ ಆಲ್ಮೋಸ್ಟ್ ಆಲು ಈ 3 ತಿಂಗಳು, 3ನೇ ಮಾರ್ಚ್ ಬಂದ್ರೆ 2 ವರ್ಷ ಆಗುತ್ತೆ, ರೈಟ್. ಬಟ್ ಇಲ್ಲಿ ಏನಾಗಿದೆ ನೋಡೋಣ. 12 ಪೋಸ್ಟ್ ಇದೆ, HKದಿದೆ. ಮೀಸಲಾತಿ ನಿಯಮಗಳ ಅನ್ವಯ ಕ್ರಮ ಕೈಗೊಂಡ ಶೀಘ್ರವಾಗಿ ಮರು ಪ್ರಸ್ತಾವನೆ ಸಲ್ಲಿಸುವಂತೆ, ಅಂದ್ರೆ ಇನ್ನೊಂದ್ಸಲ ಪ್ರಸ್ತಾವನೆ ಮಾಡಿ, ರೈಟ್. ದಿನಾಂಕ 13/10/2020 ಇಲಾಖೆಗೆ ಪತ್ರ ಜಾರಿ ಮಾಡಲಾಗಿದೆ ಅಂತ ಹೇಳ್ತಾ ಇರೋದು. ಇದ್ರ ಮೀನಿಂಗ್ ಏನಿದೆ ಅಂತಂದ್ರೆ, ಪ್ರಸ್ತುತ ಚಾಲ್ತಿಯಲ್ಲಿ ಅಂದ್ರೆ ಹಳೆ ಟೈಪ್ ಅಲ್ಲ, ಈಗೇನು ಹೊಸ ರೂಲ್ಸ್ ಬಂದಿದೆ ಅದ್ರ ಪ್ರಕಾರ ನೋಟಿಫಿಕೇಶನ್ ನಮಗೆ ಕೊಡಿ ಅಂತ ಯಾರು KPSC ಅವರು PWDಗೆ ಏನಂತಂದ್ರೆ ಲೆಟರ್ ಬರೆದಿದ್ದಾರೆ. ಸೊ ಆ ಕಡೆಯಿಂದ ಇನ್ನೂ ಏನೂ ಬಂದಿಲ್ಲ. ಸೊ ಇದನ್ನು ತುಂಬಾ ಬೇಗ ಆಗುತ್ತೆ, ರೈಟ್. ಸೊ ನೋಡಿ, ಇದಿಷ್ಟು ಏನಂತಂದ್ರೆ ನಮಗೆ ಬೇಕಾಗಿರೋದು, ಇದಿಷ್ಟು ಏನಂತಂದ್ರೆ ನೋಟಿಫಿಕೇಶನ್ಸ್ ಬರೋದಿದೆ ಈ ವರ್ಷ. ದಯವಿಟ್ಟು ಯಾರು ಪ್ರಿಪರೇಷನ್ನ ಕಮ್ಮಿ ಮಾಡಕ್ ಹೋಗ್ಬೇಡಿ, ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ ಪ್ರಿಪರೇಷನ್ನ, ಆಯ್ತಾ. AE ಪೋಸ್ಟ್ ಇದೆ, JE ಪೋಸ್ಟ್ ಇದೆ, AEE ಪೋಸ್ಟ್ ಇದೆ. ಇನ್ನು ಇದರಲ್ಲಿ RDPR ಆಡ್ ಆಗಿಲ್ಲ, ರೈಟ್. RDPR ಇನ್ನು ಆಡ್ ಆಗಿಲ್ಲ, ಹೌಸಿಂಗ್ ಬೋರ್ಡ್ ಆಡ್ ಆಗಿಲ್ಲ, ಆಯ್ತಾ. ಇದರಲ್ಲಿ ಇನ್ನು BWSSB ಆಡ್ ಆಗಿಲ್ಲ. ಸೊ ಅದು ಇನ್ನು ಪ್ರಪೋಸಲೇ ಬಂದಿಲ್ಲ. ಸೊ ಅದನ್ನು ಬಂದ್ರೆ ಇನ್ನೂ ಪೋಸ್ಟ್ ಆಡ್ ಆಗುತ್ತೆ, ರೈಟ್. ಸೊ ಬಂಪರ್ ಆಫರ್ಸ್ ಇದೆ ನಿಮಗೆ, ದಯವಿಟ್ಟು ಪ್ರಿಪರೇಷನ್ನ ಸ್ಟಾಪ್ ಮಾಡಬೇಡಿ, ರೈಟ್. ಯಾವುದೇ ಥರ ಡೌಟ್ ಇದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ನೋಡಿ, ಇಷ್ಟೊಂದು ಅಪಾರ್ಚುನಿಟಿ ಬರೋದಿದೆ ಅಂತ ನಿಮ್ಗೆ ಗೊತ್ತಾದ ಮೇಲೂ ನೀವು ಟೈಮ್ ಪಾಸ್ ಮಾಡಕ್ ಹೋಗಬೇಡಿ ಅಂತ ಹೇಳ್ತಾ ಇರೋದು, ಸರಿನಾ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ ಗೈಸ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.